ಇವತ್ತು ಈಗ ನಡೀತಾ ಇದೆ ಬಬಲೇಶ್ವರದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶ. ಎಂಬಿ ಪಾಟೀಲರ ಕ್ಷೇತ್ರದಲ್ಲಿ, ಸಚಿವ ಎಂಬಿ ಪಾಟೀಲರ ಕ್ಷೇತ್ರದಲ್ಲಿ ರಮಾನಂದ ಮಠದ ಶಂಕರಾನಂದ ಶ್ರೀಗಳ ನೇತೃತ್ವದಲ್ಲಿ, ಕೊಲ್ಹಾಪುರದ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಗಳನ್ನ ಅದ್ದೂರಿಯಾಗಿ ಬರಮಾಡಿಕೊಂಡು ಸಮಾವೇಶ ನಡೆಸಲಾಗ್ತಾ ಇದೆ. ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟದಲ್ಲಿ ತೊಡಗಿರುವ ಸ್ವಾಮೀಜಿಗಳ ಬಗ್ಗೆ ಕನ್ನೇರಿ ಶ್ರೀಗಳ ಬಳಸಿದ ಒಂದು ಶಬ್ದ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಆ ಕಾರಣಕ್ಕೆ ವಿಜಯಪುರ ಜಿಲ್ಲೆಗೆ ಬರಬಾರದು ಅಂತ ಜಿಲ್ಲಾಧಿಕಾರಿಗಳು ನಿರ್ಬಂಧ ವಿಧಿಸಿದ್ರು. ಕನ್ನೇರಿ ಶ್ರೀಗಳು ಮಾತಾಡ್ತಿದ್ದಾರೆ. ಭಾಷಾದಾಗಿರೋ ಮಂದ್ಯ ನಿಮ್ಗದು ಒಂದು ಜರ ಕಠಿಣ ಅನ್ನಿಸ್ತಾ ಇದೆ. ನಮ್ಮಲ್ಲೇನ ಉಸ್ಕೊಳ ಎಲ್ಲಿ ಹೋಗ್ಯಾನವ ಹಿಡ್ಕೊಂಡು ಬಾ ಅವನ್ನ. ನಾವು ಮಾತಾಡ್ತಾ ಹಿಂಗಾರೆ ಅವ ಎಷ್ಟು ಹೇಳಿದ್ರು ಕೇಳಲ್ಲ ನೋಡು ಮಗ. ಅವ ಮೆಟ್ಲೆ ಹೊಡ್ಕೊಂತ ಬಾ ಅವನ್ನ ಹಿಡ್ಕೊಂಡು. ಇವು ನಮ್ಮಲ್ಲಿ ಸಹಜ ಅನ್ನೋ ಮಾತ್ರಿ. ಇವೇನು ಭಾಳ ವಿಶೇಷ ಅಂತ ತಿಳ್ಕೊಬೇಡ್ರಿ ನೀವು. ಅವಕ್ಕೇನು ಭಾಳ ಒತ್ತೂ ಕೊಡಬೇಡ್ರಿ. ಅವ್ನು ಸಣ್ಣವ್ರಿದ್ದಾಗಿಂದ ಮತ್ತು ಇನ್ನಂತಾರೆ ಸ್ವಾಮಿಗಳಾದವ್ರು ಹಿಂಗೆ ಮಾತಾಡೋದು. ಮತ್ತು ನಾ ಮಾತಾಡ್ಲಿಕ್ಕೆ ಯಾರು ಮಾತಾಡೋರು? ಶಿವನ್ ನೀವಂತರೂ ಯಾರೂ ಅನ್ನಲಿಲ್ಲ. ಇವ್ರು ನಮ್ಮ ಅಪ್ಪಗಳಂತರೂ ಎಲ್ಲರೂ ಅಂದರು ಯಪ್ಪ ನಾವು ಅಂದ್ರೆ ಏನು ಗತಿ ಆಕೈತಿ ಅಂತಂದರು. ಮತ್ತು ಯಾವ ಹೊಳ್ಳಿ ಬಡಿಸ್ಕೊಳಕ್ಕೆ ತಯಾರದಾನ ಅವನ ಅನ್ಬೇಕಲ್ಲ. ಹೌದಂತೀರಿ ಅಲ್ಲಂತೀರಿ. ಅಷ್ಟು ಧೈರ್ಯ ಬೇಕೋ ಬೇಡ? ನೀವು ಏನೇನು ಮಾಡ್ತೀರಿ ಮಾಡ್ರಪ್ಪ ನೋಡ್ತೀನಿ. ನಾವೊಂದು ಒಗದು ಕುಂತೀನಲ್ಲ 3 ತಿಂಗಳಾಯ್ತು. ನಾವೊಂದು ಬಾಂಬ್ ಒಗದು ನೀವು ಪಟಾಕಿ ದಿನ ಸಿಡಿತಾವು ಮಾಡಿ ಎಲ್ಲಿಗೆ ಬಂದಾವ ಹೇಳನೀಗ. ನಿಮ್ಮ ಕೈ ಮುಗಿತೀವ್ರಿ ಬಂದ್ ಮಾಡಿರಿ ಅಂತ ನನಗನ್ನಾಕತ್ಯಾರ. ಅವರೇ ಬಂದ್ ಮಾಡ್ರಿ ಅಂದ್ರು. ನಾ ಅಂದೆ ಅಲ್ಲಿ ನೀವು ಶುರು ಮಾಡಿರಿ ನೀವು ಬಂದ್ ಮಾಡಿರಿ ಅಂತ ನಾ ಅಂದೆ. ಏನು ದೊಡ್ಡ ಮಾತಾತ್ರಿ ಬಂದ್ ಮಾಡಿಬಿಡ್ರಿ. ಒಬ್ರು ಅಂತಾರೆ ಯಪ್ಪ ನಿನ್ನಿಂದಾಗಿ ನನಗೆ ಸ್ಟೆಂಟ್ ಹಾಕೊಳ್ಳು ಪಾಳಿ ಬಂತು ಅಂತ. ಒಬ್ಬ ಹಾರ್ಟ್ ಅಟ್ಯಾಕ್ ಆಗ್ಯಾವ ಕೆಲವು ಮಂದಿಗೆ. ಯಾಕಂತಂದ್ರೆ ಸನ್ ಆಗೋಲ್ದು. ಮಂದಿ ಕೇಳಾಕತ್ತಾರ ಊರಾಗ ಹೋದ ಕೂಡಲೇ ಹಿಂಗ್ಯಾಕೆ ಮಾಡಿದ್ರಿ ಹಿಂಗ್ಯಾಕೆ ಮಾತಾಡಿದ್ರಿ ನೀವು ಅಂತ. ಒಬ್ರಂತರು ಏನು ಹೇಳಿದರು ಅಂದ್ರೆ ಇನ್ನು ಮುಂದೆ ಇಲ್ಲಿ ತನ ಏನು ಬೈದು ಹೊತ್ತು ಇನ್ನು ಮುಂದೆ ಆಯುಷ್ಯದಾಗ ಬಸವಣ್ಣ ರಾಷ್ಟ್ರೀಯತೆ ಎಷ್ಟು ಬಿಟ್ರೆ ನಾ ಮತ್ತೊಂದು ಮಾತು ಮಾತಾಡೋದಿಲ್ರಿ. ಕಾಡಸಿದ್ದೇಶ್ವರ ಅಪ್ಪಗಳಿಗೆ ಹೇಳ್ರಿ ಅವ್ರು ಕರೆದ್ರೆ ಇವತ್ತನ ಬರಕ್ಕೆ ತಯಾರದೀನಿ ರೀ. ಯಪ್ಪ ಕೈ ಮುಗಿದ್ ನಾನು ನಿನ್ನ ಕರೆದ್ನಂತ ತಿಳ್ಕೊ. ಈ ಮಂದಿ ಎಲ್ಲ ನನಗೂಡ ನನ್ನ ಗತಿ ಏನಾದಿತ್ತು. ನಾ ಅಂತೇನು ಯಾರ್ಯಾರಿಗೆ ಪಶ್ಚಾತ್ತಾಪ ಆಗೈತಲ್ಲ ಆ ಪುಣ್ಯಾತ್ಮರು ಎಲ್ಲರೂ ಬರ್ರಿ. ನಾವೆಲ್ಲರೂ ಕೂಡಿ ಚಲೋ ಕೆಲಸ ಮಾಡೋಣ. ಯಾರೂ ಶತ್ರುಗಳಲ್ಲ, ನಮಗೆ ಶತ್ರುಗಳಲ್ಲ ಯಾರು, ಎಲ್ಲರೂ ನಮ್ಮವ್ರ. ನಿಮಗೊಂದು ವೇಳೆ ಮಾಡಿದ ಕ್ರಿಯೆ ಪಶ್ಚಾತ್ತಾಪ ಆಗಿತ್ತು ಅಂದ್ರೆ ನಾವು ನೀವು ಕೂಡ ಒಂದು ಚಲೋ ಧರ್ಮ ನಡೆಸೋಣ ಬರ್ರಿ. ಏನು ತೊಂದರೆ ಐತೆ ಅದ್ರಾಗ? ಏನು ಹುಟ್ಟು ಬರಾಗೇನು ನಾವು ನೀವು ಏನು ಶತ್ರುಗಳಂತ ಹುಟ್ಟು. ಮತ್ತು ಈಗೂ ಸಹಿತ ನಮ್ದು ಗೆಳತನ ಭಾಳ ಚಲೋ ಐತ್ರಿ. ಮತ್ತು ನಿಮ್ಗೆ ಹೇಳ್ತೇನೆ ಮಾತಾಡಿಸಿ. ಒಬ್ಬರು ಸ್ವಾಮಿಗಳೊಬ್ಬ ಮಂತ್ರಿ ಹತ್ರ ಹೋದ್ರು, ಕೇಂದ್ರೀಯ ಮಂತ್ರಿ ಹತ್ರ. ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ಒಂಜಾರ ಹೇಳಿ ನಮ್ಮದು ಬಗೆಹರಿಸ್ರಿ ಅಂತ. ಬಾಲ್ಕಿ ಸ್ವಾಮಿಗಳು ಹೆಸರೇ ಹೇಳ್ಬಿಡ್ತೀನಿ ಸುಮ್ಮನೆ ನಿಮ್ಮ ಮನಸ್ಸಿನಾಗ ಉಳಿಬಾರ್ದು. ಏನು ಶಿವಣ್ಣನ ಹತ್ರ ಹೋದ್ರಪ್ಪ, ಸೋಮಣ್ಣನ ಹತ್ರ. ಸೋಮಣ್ಣ ಹುಷಾರು ಮನುಷ್ಯ. ಕಾಡಸಿದ್ದೇಶ್ವರ ಅಪ್ಪಗಳಂದ್ರೆ ಹೌದಂದೆ. ಬಾಲ್ಕಿ ಸ್ವಾಮಿಗಳು ಮಾತಾಡ್ತಾರಂತ ನೋಡ್ರಿ. ಕೊಟ್ಟ ಬಿಟ್ಟ ಅವ್ರ ಕೈ. ಏನು ಹೇಳಿ ಶಿವಣ್ಣ ಅವ್ರ ಕೈಯಾಗ ಕೊಟ್ಟ ದೌಡ್ ಮಾತು ಬರೋಲ್ಲ. ಅಜ್ಜವ್ರ ಅಂಜಬೇಡ್ರಿ ಮಾತಾಡ್ರಿ ನೀವು ಹೇಳ್ರಿ ತಂದೆ ಹೇಳ್ರಿ. ಏನು ಅಂಥದ್ದು ಏನಾಗೈತೆ? ನಾವು ನೀವು ಏನು ಆತ್ಮೀಯರು. ನಾವು ಮೊದಲಿಂದನೂ ಹೇಳ್ತಿದ್ದೆ ವೈಚಾರಿಕವಾಗಿ ನಮ್ಮದು ನಿಮ್ಮದು ಹೊಂದೋದಿಲ್ಲ. ಆದ್ರೆ ಆತ್ಮೀಯತೆ ಅಂತ ಏನು ಇರ್ತೈತಲ್ಲ ಅದಕ್ಕೆ ಎಲ್ಲಿ ಬಾಧೆ ಬರ್ಗೊಡೋದು ಬೇಡ ಅಂತ ನಾ ಹೇಳ್ತಿದ್ದೆ ಅವ್ರಿಗೆ ಮೊದಲಿಂದನೂ. ವೈಚಾರಿಕ ಮತಭೇದಗಳು ನಮ್ಗೆ ನಿಮ್ಗೆ ಇರೋಲಕ್ಕ, ಆದ್ರೆ ಆತ್ಮೀಯತೆ ಅಂತ ಏನೈತಲ್ಲ ನಮ್ಮದು ಅದು ಇರಲಿ ಅಂತ ಹೇಳ್ತಿದ್ದೆ. ಆತ್ಮೀಯತೆಯಿಂದ ಹೋಗ್ತಿದ್ದೀವಿ. ಇದ್ರೊಳಗೆ ಮತ್ತೇನೇನೇನೇನೋ ಗದ್ದಲ ಮಾಡಿದರು. ಏನು ಮಾಡ್ರಪ್ಪ ಶಿವನ್ಮ ನಾಯನ ಹೇಳಿದ ಪುಣ್ಯಾತ್ಮರಿಗೆ. ಈಗನೂ ಸಹಿತ ದಯವಿಟ್ಟು ನನ್ನ ಪ್ರಾರ್ಥನೆ ಅವರಿಗೆ, ನೀವು ಬಸವಣ್ಣವ್ರನ್ನ ನಾಸ್ತಿಕ್ ಮಾಡೋಕ್ಕೆ ಹೋಗಬೇಡ್ರಿ. ಬಸವಣ್ಣವ್ರನ್ನ ಶರಣರನ್ನ ವೇದ ವಿರೋಧಿಗಳನ್ನ ಮಾಡ್ಲಿಕ್ಕೆ ಹೋಗಬೇಡ್ರಿ. ಆಮೇಲೆ ಹೆಂಗೆ ಮುಗಿಸೋದ್ರಿ ಇದನ್ನಂತ ಕೇಳಿದರು.
ನಾನು ಒಂದೇ ಪ್ರಾರ್ಥನೆ ಅವ್ರ ಎದುರಿಗಿಟ್ಟೆ, ಏನಂತ, ನೀವೇನು ಈ ಸಮಾಜ ಒಡ್ಯಾಕೆ ಹೊಂಟಿರಲ್ಲ, ಒಂದೇ ಬಸವಣ್ಣವರು ಎಲ್ಲರನ್ನೂ ಕೂಡಿಸೋ ಕೆಲಸ ಮಾಡಿದರು. ಈಗ ಬಸವಣ್ಣನ ಹೆಸರು ಹೇಳಿಕೊಂಡು ಈ ವೀರಶೈವ ಮತ್ತು ಲಿಂಗಾಯತ ಅಂತ ಯಾಡ್ ಮಾಡಕ್ಕೆ ಹೊಂಟಿರಲ್ಲ, ದಯವಿಟ್ಟು ನೀವು ಎರಡೂ ಒಂದೇ ಅಂತ ಡಿಕ್ಲೇರ್ ಮಾಡಿರಿ, ನಂದು ಬಂದ್ ಆಕೈತಿ ಅಂತೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.